ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾವು ಕೂಡ ಚೆನ್ನಾಗಿದ್ದೀವಿ. ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ ನಾವಿವತ್ತು ಎಲ್ಲಿಗೆ ಹೊರಟಿದ್ದೀವಿ ಅಂತ ಅಂದ್ಬಿಟ್ಟು. ನಾವು ಇವಾಗ ಚುಂಚನಕಟ್ಟೆ ಜಾತ್ರೆ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಸೊ ಮಕ್ಳುಗಳು ಸ್ಕೂಲ್ಗೆ ಹೋಗಿದ್ದಾರೆ. ಮಕ್ಳುಗಳನ್ನ ಏನು ಕರ್ಕೊಂಡು ಹೋಗ್ತಿಲ್ಲ. ಈ ಸಲ ಬರ್ತಡೆಗೆ ಮಕ್ಕಳು ಹೊಸ ಹೆಲ್ಮೆಟ್ ಕೊಟ್ಟವ್ರೆ ಫ್ರೆಂಡ್ಸ್. ಆದ್ರೂ ನಮ್ಮ ಯಜಮಾನ್ರಿಗೆ ಹಳೆ ಹೆಲ್ಮೆಟ್ ಮೇಲೆ ಪ್ರೀತಿ ಜಾಸ್ತಿ. ಸೊ ಹಾಗಾಗಿ ಅದನ್ನೇ ಹಾಕ್ಕೊಂಡಿದ್ದಾರೆ. ನಮ್ಮ ಯಜಮಾನ್ರು ಹೇಳಿದ್ರು, ಸದ್ಯಕ್ಕೆ ನಾವು ಹೋಗಿ ಬರೋಣ, ಇನ್ನೊಂದು ದಿನ ಮಕ್ಳುಗಳನ್ನ ಕರ್ಕೊಂಡೋಗಿ ಹಾಗೆ ತೋರಿಸ್ಕೊಂಡು ಬರ್ತೀನಿ ಕಾನ್ವೆಂಟಿಂದ ಬಂದಮೇಲೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾನು ಮತ್ತು ನಮ್ಮ ಯಜಮಾನ್ರು ಇಬ್ಬರು ಹೊರಟ್ವಿ. ಈ 2026 ಹೊಸ ವರ್ಷ ಏನೋ ಒಂಥರ ಚಂದ ಅನಿಸ್ತಿದೆ ಫ್ರೆಂಡ್ಸ್. ಹೊಸ ವರ್ಷದ ಮೊದಲನೇ ದಿನ ಫಸ್ಟ್ ಟೈಮು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದೆ. ಇವಾಗ ಚುಂಚನಕಟ್ಟೆ ನೋಡಿಕೊಂಡು ಅಲ್ಲೇ ರಾಮದೇವ್ರ ದರ್ಶನ ಕೂಡ ಮಾಡ್ಕೊಂಡು ಬರ್ತೀವಿ. ಹೋದ ಸಲ ಚುಂಚನಕಟ್ಟೆ ಜಾತ್ರೆ ನೋಡೋಕ್ಕೆ ಅಂತ ಹೋದಾಗ ದನ ಕರುಗಳೆಲ್ಲನೂ ಬಿಚ್ಕೊಂಡು ಹೊಂಟೋಗ್ಬಿಟ್ಟಿದ್ರು ಫ್ರೆಂಡ್ಸ್. ಅವಾಗ ಕರ್ಕೊಂಡು ಹೋಗಿದ್ರು ನಮ್ಮ ಯಜಮಾನ್ರು. ಇನ್ನೂ ಸ್ವಲ್ಪ ಮುಂದೆ ಇತ್ತಂತೆ, ಆದರೆ ಅವ್ರಿಗೆ ಗೊತ್ತಾಗಿಲ್ಲ ಮುಂದೆ ಇನ್ನೂ ಜಾತ್ರೆ ಇದೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಬಂದಿತ್ತು ಲಾಸ್ಟ್ ಅಂದ್ಬಿಟ್ಟು ಹಂಗೆ ದೇವ್ರ ದರ್ಶನ ಮಾಡ್ಕೊಂಡು ಬಂದಿದ್ವಿ ಹೋದ ವರ್ಷ. ಸೊ ಈ ವರ್ಷ ಫಸ್ಟ್ ಡೇನೇ ಹೋಗ್ತಾ ಇದ್ದೀವಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿ ಇರೋದು ಅಂತ ಅಂದರೆ ದನಕರುಗಳ ಜಾತ್ರೆ ಅಂದರೆ ಅದು ಚುಂಚನಕಟ್ಟೆ ಜಾತ್ರೆ. ಸೊ ಫ್ರೆಂಡ್ಸ್, ಇಲ್ಲಿ ಮಾರಕ್ಕೆ ಅಂತಲೇ ಇಟ್ಕೊಂಡ್ಬಂದಿರ್ತಾರೆ. ಅದರಲ್ಲಿ ಮಾರೋರು ಅವರ ರೇಟಿಗೆ ಬಂದರೆ ಮಾರ್ತಾರೆ, ಇಲ್ಲಾಂದರೆ ವಾಪಸ್ ಅವ್ರ ಮನೆಗೆ ಹೊಡ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್. ಇಲ್ಲಿ ದನಕರುಗಳನ್ನ ಫಸ್ಟ್ ಜಾತ್ರೆ ಸ್ಟಾರ್ಟ್ ಆದಾಗ ಹೊಡ್ಕೊಂಬರ್ಬೇಕಾದ್ರೆ ಫುಲ್ಲು ಬ್ಯಾಂಡ್ ಸೆಟ್ ಎಲ್ಲ ಸಮೇತ ಬಂದು ಇಲ್ಲಿ ಒಂದೊಂದು ಸಾಮಾನುಗಳನ್ನ ಹಾಕ್ಕೊಂಡು ಒಂದೊಂದು ವಾರ 4-5 ದಿನ ಉಳ್ಕೋತಾರೆ. ಒಬ್ಬೊಬ್ಬರು ಹೆಂಗೆ ಸಾಕಿರ್ತಾರೆ ಅಂತಂದರೆ ಒಳ್ಳೆ ಮಕ್ಕಳು ಥರ ಡೈಲಿ ಅವಕ್ಕೆ ಆರೈಕೆ ಮಾಡಿ ಸಾಕಿರ್ತಾರೆ. ಅದಕ್ಕೆ ಫ್ರೆಂಡ್ಸ್ ಗೊತ್ತಿಲ್ಲದೆ ಹೇಳಿದಾರ, ರೈತರಿಗೆ ದನಗಳೇ ದೇವರು, ಕೊಟ್ಟಿಗೆನೇ ದೇವಸ್ಥಾನ ಅಂತ. ಸೊ ಹಾಗಾಗಿ ಈ ಚಳಿಲಿ ನಾವು ಮನೇಲಿರೋರಿಗೆ ಅಷ್ಟು ಚಳಿ ಹಿಡಿಯುತ್ತೆ. ನಾವೇ 2 ರಗ್ಗು ಕಂಬಳಿಗಳನ್ನ ಜೋಡಿಸ್ಕೊತೀವಿ. ಸೊ ಇವರು ದನ ಕರುಗಳನ್ನ ಕಾಯ್ಕೊಂಡು ವಾರನ್ಗಟ್ಲೆ ಈ ಥರ ನೆಲ್ಲುಲ್ಲ ಹಾಸ್ಕೊಂಡು ನೆಲದ ಮೇಲೆ ಟಾರ್ಪಲನ್ನು ಹಾಸ್ಕೊಂಡು ಮಲ್ಕೋತಾರೆ. ಪಾಪ ಏನೂ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಬೇಕಾದಂಥ ಹುಲ್ಲು ಮೇವು ಎಲ್ಲನೂ ಅಲ್ಲೇ ಜೋಡಿಸ್ಕೊಂಡು ತಂದಿರ್ತಾರೆ. ಹೆಂಗಸರು, ಮಕ್ಕಳು, ದೊಡ್ಡವರು, ಚಿಕ್ಕವರು ಅನ್ನತನಿಂದನೂ ಕೂಡ ಬಂದು ನಮ್ಮ ಚುಂಚನಕಟ್ಟೆ ಜಾತ್ರೆಯಲ್ಲಿ ದನಕರುಗಳನ್ನ ನೋಡ್ಕೊಂಡು ಹೋಗ್ತಾರೆ ಎಲ್ಲರೂ ಕೂಡ. ಜಾತ್ರೆಯಲ್ಲಿ ಓರಿಗಳು ಮತ್ತು ಹೊಲದ ಕೆಲಸ ಮಾಡೋ ಅಂಥ ದನಕರುಗಳು ಮತ್ತು ಶೋಕಿಗೆ ಅಂತಲೇ ಸಾಕಿರೋ ಅಂಥ ದನಕರುಗಳು ಎಲ್ಲ ಥರ ದನಕರುಗಳನ್ನ ಇಲ್ಲಿ ಹೊಡ್ಕೊಂಡ್ಬಂದಿರ್ತಾರೆ. ಈ ಜಾತ್ರೆಗೆ ಬರುವಂಥ ದನಕರುಗಳ ರೇಟ್ ಎಲ್ಲ 1 ಲಕ್ಷದ ಒಳಗೆ ಅಂತಂದ್ರೇ ಕಮ್ಮಿ ಅಂತ ಹೇಳ್ಬೋದು. ಏನಿದ್ರು 1 ಲಕ್ಷದ ಮೇಲೇ ಜಾಸ್ತಿ ಇಲ್ಲಿ ದನಕರುಗಳು ಸೇಲ್ ಆಗೋದು. ಅಷ್ಟು ನೀಟಾಗಿ ಅಂದವಾಗಿ ತುಂಬ ಚೆನ್ನಾಗಿ ಸಾಕಿರ್ತಾರೆ. ಈ ಚುಂಚನಕಟ್ಟೆ ದನಗಳ ಜಾತ್ರೆನ ನೋಡೋಕ್ಕೆ ಸುತ್ತಮುತ್ತ ಇರೋ ಹಳ್ಳಿ ಜನಗಳು ಮತ್ತು ಸುತ್ತಮುತ್ತ ತಾಲೂಕು ಮತ್ತು ಸುತ್ತಮುತ್ತ ಇರೋ ಜಿಲ್ಲೆಯವರು ಕೂಡ ಬರ್ತಾರೆ. ಸೊ ಅವ್ರಿಗೆ ಯಾವುದೋ ದನಕರುಗಳು ಇಷ್ಟ ಆಗುತ್ತೆ ಅದನ್ನು ಬೇಕು ಅಂತಂದರೆ ಅಲ್ಲೇ ವ್ಯಾಪಾರ ಮಾಡಿಕೊಂಡು ಇಟ್ಕೊಂಡು ಹೋಗ್ತಾರೆ. ಈ ಚುಂಚನಕಟ್ಟೆ ಜಾತ್ರೆಯಲ್ಲಿ ದನಕರುಗಳು ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಅಲ್ಲೇ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಹುಲ್ಲು ಮತ್ತು ನೀರು ಈ ಥರದ್ದೆಲ್ಲನೂ ಅಲ್ಲೇ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಅವ್ರು ಎಷ್ಟು ದಿನ ಇರ್ತಾರೆ ಅಲ್ಲಿವರೆಗೂ ಮೇಂಟೈನ್ ಮಾಡಬೇಕಲ್ಲ. ಸೊ ಅದಕ್ಕೋಸ್ಕರ ಇದು ಜಾತ್ರೆ ಬಂದು ರೈತರು ಮತ್ತು ವ್ಯವಸಾಯಕ್ಕೆ ಸಂಬಂಧಪಟ್ಟಿರೋದ್ರಾಗಿರೋದ್ರಿಂದ ಟ್ಯಾಕ್ಟರ್ ಕೂಡ ಇದು ಎಕ್ಸ್ಚೇಂಜ್ ಆಫರಲ್ಲಿ ಇಟ್ಟಿರೋ ಫ್ರೆಂಡ್ಸ್. ಇವಾಗ ಟ್ಯಾಕ್ಟರ್ ಕೂಡ ಒಂದು ರೈತ ಮಿತ್ರ ಅಂತಲೇ ಹೇಳ್ಕೊಬೋದು. ಸೊ ದನಕರುಗಳಿಗೆ ಬೇಕಾದಂಥ ನೊಗ, ಹಗ್ಗ ಮತ್ತು ಅವಕ್ಕೆ ಗೆಜ್ಜೆ ಎಲ್ಲ ಕಟ್ತಾರಲ್ಲ ಅದೆಲ್ಲನೂ ಕೂಡ ಇಲ್ಲಿ ಮಾರಾಟ ಮಾಡ್ತಾಯಿದ್ರು. ಇನ್ನು ಮುಂದೆ ದನಕರುಗಳಿತ್ತು, ಆದರೆ ಸಾಕು ಅಂತ ಅಂದ್ಬಿಟ್ಟು ನಾವಿನ್ನೂ ಜಾಸ್ತಿ ಮುಂದೆ ಹೋಗಲಿಲ್ಲ. ಇಷ್ಟನ್ನೇ ನೋಡ್ಕೊಂಡು ಬಂದ್ವಿ. ನೋಡೋಕ್ಕೆ ಅಂತ ಹೋದಾಗ ಇಲ್ಲಿ ಒಂದು ಜೊತೆ ದನಗಳನ್ನ ಹೊರಗಡೆ ಹೊಡೆದು ನೋಡ್ತಾಯಿದ್ರು. ಇದು ತಗೊಳಕ್ಕೆ ಬಂದಿದ್ರು ಅಂತ ಅನಿಸುತ್ತೆ. ನೋಡೋಕ್ಕೆ ಮಾತ್ರ ತುಂಬ ಸುಂದರವಾಗಿ ಕಾಣಿಸ್ತಿದೆ ಫ್ರೆಂಡ್ಸ್. ದನಗಳನ್ನ ತಗೊಳ್ಳೋರು ಅಷ್ಟೇ ಅದರಲ್ಲಿ ಸುಳಿಗಳು ಮತ್ತು ಹೇಗೆ ನಡೀತವೆ ದನಗಳು ಅಂತ ಅನ್ನೋದೆಲ್ಲನೂ ಚೆಕ್ ಮಾಡ್ತಾರೆ. ಸೊ ಅವರು ಹೊರಗಡೆ ಹೊಡ್ಕೊ ಬಂದಾಗ ಎಲ್ಲ ಜನಗಳು ಫೋಟೋ ತೆಗಿಯೋಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ಗುಂಪು ಕಟ್ಕೊಂಡೇ ನಿಂತಿದ್ರು. ಅಷ್ಟು ಸೂಪರಾಗಿ ಸಾಕಿದ್ರು ದನಗಳನ್ನ. ನೆಕ್ಸ್ಟ್ ಬಂದು ಇನ್ನೊಂದು ಸೈಡಲ್ಲಿ ಮನೆಗೆ ಬೇಕಾದಂಥ ಪದಾರ್ಥಗಳು ಎಲ್ಲ ಇಟ್ಟಿದ್ರು. ಒನಕೆ ಮತ್ತು ಒಳ್ಕಲ್ಲು, ರಾಗಿ ಬೀಸಕಲ್ಲು, ಕುಟಾಣಿ, ಕಾಯಿ ತುರಿಯ ಮಣೆ ಎಲ್ಲ ಇಟ್ಟಿದ್ರು. ನಾನು ಒಂದು ಕುಟಾಣಿ ತಗೋಬೇಕಿತ್ತು ಅಂದ್ಕೊಂಡೆ ಹೋದೆ. ಸೊ ಇಲ್ಲಿ ಸ್ವಲ್ಪ ದೊಡ್ಡ ಸೈಜಲ್ಲಿದ್ದ ಕುಟಾಣಿಗಳು, ಆದರೆ ನನಗೆ ಎಷ್ಟು ದೊಡ್ಡ ಸೈಜಿನ ಕುಟಾಣಿ ಅವಶ್ಯಕತೆ ಇರಲಿಲ್ಲ ಫ್ರೆಂಡ್ಸ್. ಹಾಗಾಗಿ ಬೇಡ ಅಂತ ಅಂದ್ಬಿಟ್ಟು ಇವಾಗ ದೇವಸ್ಥಾನ ಕಡೆ ಶ್ರೀರಾಮ ದೇವರ ದರ್ಶನ ಮಾಡ್ಕೊಬರೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಗೈಸ್, ಚುಂಚನಕಟ್ಟೆಲಿ ಕೋತಿಗಳು ಬೇಕಾದಷ್ಟಿದ್ದು, ಆದರೆ ಈ ಸಲ ಹೋದಾಗ ಒಂದು ಕೋತಿನೂ ಕಣ್ಣಿಗೆ ಕಾಣಿಸ್ಲಿಲ್ಲ. ಜಾತ್ರೆ ಆಗಿರೋದ್ರಿಂದ ಅಂಗಡಿ ಎಲ್ಲನ ಹಾಳು ಮಾಡ್ತೇವೆ ಅಂತ ಅನ್ನೋ ಕಾರಣಕ್ಕೆ ಇಲ್ಲ ಎಲ್ಲಾದರೂ ಕೂಡಾಕಿದ್ರು ಅಂತ ಅನಿಸುತ್ತೆ. ಆದರೆ ಒಂದು ಕೋತಿನೂ ಸಿಗಲಿಲ್ಲ ಫ್ರೆಂಡ್ಸ್. ಹಾಗೆ ದೇವ್ರ ದರ್ಶನಕ್ಕೆ ಅಂತ ಒಳಗೆ ಹೋದ್ವಿ. ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಅಂತ ಬೋರ್ಡ್ ಹಾಕಿದ್ರು. ಸೊ ಹಾಗಾಗಿ ನಾನಲ್ಲಿ ಒಳಗಡೆ ಕ್ಯಾಮ್ರಾ ಆನ್ ಮಾಡೋಕ್ಕಾಗಲಿಲ್ಲ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಇವಾಗ ಹೊರಗಡೆ.
ಅದರಲ್ಲೂ ಸ್ವಲ್ಪ ಜನ ಗೊತ್ತಿಲ್ಲದೆ ಹೇಗೆಲ್ಲ ವೀಡಿಯೋ ಮಾಡ್ಕೋಬೋದು ಅನ್ನೋ ಐಡಿಯಾದಲ್ಲಿ ಮೊಬೈಲ್ಗಳನ್ನ ಇಟ್ಕೊಂಡು ಹೋಗ್ತಿದ್ರು. ನಾವು ನೋಡ್ತೀವಿ ಫ್ರೆಂಡ್ಸ್, ನಾವು ಅಷ್ಟೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ. ಸೊ ಹಾಗಾಗಿ ಪೂಜೆ ಮುಗಿಸ್ಕೊಂಡು ಇವಾಗ ಕಡಲೆಪುರಿ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಅಂಗಡಿ ಕಡೆ ಹೊರಟ್ವಿ. ಇಲ್ಲಿ ಹೆಂಗಪ್ಪ ಅಂತಂದರೆ ಒಂದು ಸೈಡು ಸ್ವೀಟ್ ಇಟ್ಟಿದ್ದಾರೆ, ಇನ್ನೊಂದು ಸೈಡು ಕಡಲೆಪುರಿ ಅಂಗಡಿ ಇಟ್ಟಿದ್ದಾರೆ. ಕಡಲೆಪುರಿ ಅಂಗಡಿ ಇಟ್ಟವರು ಸ್ವೀಟ್ ಇಡೋಂಗಿಲ್ಲ, ಸ್ವೀಟ್ ಇಟ್ಟವರು ಕಡಲೆಪುರಿ ಅಂಗಡಿ ಇಡೋಂಗಿಲ್ಲ. ಏನಕ್ಕಪ್ಪ ಅಂತ ಅಂದರೆ ತಗೊಳ್ಳೋರು ಎಲ್ಲನೂ ಒಂದೇ ಅಂಗಡಿಲಿ ತಗೋತಾರೆ. ಸೊ ಎಲ್ಲ ಅಂಗಡಿಗಳಿಗೂ ವ್ಯಾಪಾರ ಆಗಬೇಕು ಅನ್ನೋ ಕಾರಣಕ್ಕೆ ಸ್ವೀಟ್ ಅಂಗಡಿ ಇಟ್ಟವರು ಕಡಲೆಪುರಿ ಅಂಗಡಿ ಇಡೋಂಗಿಲ್ಲ ಅಂತ ಏನೋ ಮಾತಾಡ್ಕೊಂಡಿದ್ದಾರೆ, ಅಂಗಡಿ ಇಟ್ಟಿರೋದು ಅಂತ ಹೇಳ್ತಿದ್ರು. ಗೈಸ್ ಆ ಥರ ಇದ್ರೂ ಕೂಡ ಪಾಪ ಒಂದೊಂದು ಅಂಗಡಿಗಳು ಫುಲ್ ಖಾಲಿ ಹೊಡಿತಿದ್ರು. ಮತ್ತು ಈ ಗೊತ್ತಿರೋ ಜನ ಮತ್ತು ಪರಿಚಯದವ್ರು ಇರ್ತಾರಲ್ಲ ಅಂಥವ್ರ ಅಂಗಡಿಗಳಿಗೆ ಜಾಸ್ತಿ ಜನ ಹೋಗ್ತಿದ್ರು. ಸೊ ಇವ್ರು ಬಂದು ನಮ್ಮ ಯಜಮಾನ್ರ ಫ್ರೆಂಡು, ನಮ್ಮೂರವರೇ ಇವರು, ಆ ಅಣ್ಣ. ಸೊ ಪಕ್ಕದ ಅಂಗಡಿ ಖಾಲಿ ಇತ್ತು ಫ್ರೆಂಡ್ಸ್. ಇವರು ಗೊತ್ತಿರೋರು ನಮ್ಮೂರು ಜನ ಎಲ್ಲ ಬಂದಿದ್ರಲ್ಲ, ಸೊ ಹಾಗಾಗಿ ಈ ಅಂಗಡಿಲಿ ಜಾಸ್ತಿ ಜನ ತುಂಬ್ಕೊಂಡಿದ್ರು. ನನಗೇನು ಜಾವನ ತಗೋಬೇಕು ಅಂತ ಅನಿಸಿತ್ತಿಲ್ಲ ಫ್ರೆಂಡ್ಸ್. ಹಂಗೆ ಅಂದ್ಬಿಟ್ಟು ನಾನೇನು ತೊಗೊಂಡಿರಲಿಲ್ಲ. ನಮ್ಮ ಯಜಮಾನ್ರೆ ತಗೊಳಕ್ಕೆ ಹೇಳಿದ್ರು. ಯಾಕೆಂತಂದರೆ ಬೇರೆ ಸಮೇತ ಇರೋದ ಎತ್ಕೊಂಡೋದ್ರೆ ಮನೇಲಿ ನೆಟ್ಕೋಬೋದು, ಅವಾಗವಾಗ ದೇವ್ರ ಫೋಟೋಕ್ಕೆ ಅದು ಅಕಸ್ಮಾತು ನೆಟ್ಟಿ ಉಳ್ಕೊಂಡ್ರೆ ದೇವ್ರ ಫೋಟೋಕ್ಕೆ ಹಾಕ್ಬೋದಲ್ಲ ಅನ್ನೋ ಕಾರಣಕ್ಕೆ ಒಂದು ಕಡ್ಡಿ ಬೇರಿರೋಂಥದ್ದು ಒಂದು ಕಡ್ಡಿ ತೊಗೊಂಡ್ವಿ. ಸೊ ಅವಣ್ಣ ನಮ್ಮ ಮನೆಯವ್ರ ಫ್ರೆಂಡ್ ಆಗಿರೋದ್ರಿಂದ ಅಲ್ಲೇ ಟೀ ಕೊಡಿಸಿದ್ರು. ಸೊ ಅವರು ಬಿಸಿ ಟೀನ ಪ್ಲಾಸ್ಟಿಕ್ ಕವರ್ಗೆ ಹಾಕೊಟ್ಟಿರೋದ್ರಿಂದ ನಾನೇನು ಕುಡಿಲಿಲ್ಲ. ಸೊ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಮತ್ತು ಬಿಸಿ ಇರೋ ಅಂಥ ಪದಾರ್ಥಗಳನ್ನ ಪ್ಲಾಸ್ಟಿಕ್ಕಲ್ಲಿ ಹಾಕೊಂಡು ತಿನ್ನಬಾರ್ದು ಅಂತ ಹೇಳ್ತಾರೆ. ಸ್ವೀಟ್ಗಳನ್ನು ತರಲಿಲ್ಲ ಫ್ರೆಂಡ್ಸ್ ನಾವು ಜಾಸ್ತಿ, ಯಾಕಂತಂದರೆ ಹೋದ್ಸಲಿ ಸ್ವೀಟ್ ತಂದುಬಿಟ್ಟು ಅದೇ ಥರ ಜಾತ್ರೆಯಲ್ಲಿ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು. ಆದ್ದರಿಂದ ನಾವು ಸ್ವೀಟ್ ಐಟಮ್ಗೆ ಏನು ತೊಗೊಳಕ್ಕೆ ಹೋಗಲಿಲ್ಲ. ಓಕೆ ಗಾಯ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.